ನಾವು ಕಾರ್ಪೊರೇಷನ್ಗೆ EVM ಗಾರ್ಡ್ ಡ್ಯೂಟಿಗೆ ನಮ್ಮ APC ಅವರಾದಂತಹ ಗುರುಮೂರ್ತಿಯನ್ನು ನೇಮಕ ಮಾಡಿದ್ವಿ. ಅವರು ಸುಮಾರು 8ರಿಂದ 8:30 ಅಲ್ಲಿ ಗುಂಡೇಟಿನಿಂದ ಗಾಯ ಆಗಿದೆ ಅಂತ ಗೊತ್ತಾಗಿದೆ. ಸೊ ತದನಂತರ ನಮ್ಮವರು ಇಮಿಡಿಯೇಟಾಗಿ ಅವರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಅವರಿಂದ ಹೇಳಿಕೆ ತಗೊಂಡ ನಂತರ ಏನಾಗಿದೆ ಅಂತ ಫರ್ದರ್ ನಮಗೆ ಗೊತ್ತಾಗ್ತದೆ. ಕಂಡೀಷನ್ ಇವಾಗ ಆಪ್ರೇಷನ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸು, ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ನೋಡಬೇಕು, ಈಗ ಕ್ರಿಟಿಕಲ್ ಯೂನಿಟಲ್ಲಿ ಇರೋದ್ರಿಂದ ಅವ್ರನ್ನ ನಿಗಾ ವಹಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಡಾಕ್ಟರ್ಸ್ ಈಗ ಆಪ್ರೇಷನ್ ಮಾಡ್ತಾ ಇದ್ದಾರೆ. ಅಲ್ಲ, ಅದು ಆಕ್ಸಿಡೆಂಟಲ್ ಫೈರಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಅವನು ಪ್ರಜ್ಞಾಸ್ಥಿತಿಗೆ ಬಂದು ಮಾತಾಡಿದ ಮೇಲೆ ನಮಗೆ ಎಲ್ಲ ಪೂರ್ಣವಾದಂತಹ ಮಾಹಿತಿ ಸಿಗ್ತದೆ. ಯಾರು ಅವರು ಮಾಹಿತಿ ತಿಳಿದು ಹೋಗಿರಬಹುದಾ ಅಂತ ಅದನ್ನು ನಾವು ಕೇಳ್ತಾ ಇದ್ವಿ. ಅವರು ಈಗಾಗಲೇ ಆಘಾತದಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ವಿಚಾರಣೆ ಮಾಡಲಿಕ್ಕೆ ಹೋಗಿಲ್ಲ. ನಮ್ಮ ತನಿಖಾಧಿಕಾರಿಗಳಿದ್ದಾರೆ, ಅದ್ರ ಬಗ್ಗೆ ನೆಕ್ಸ್ಟ್ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನು ಮಾಡ್ತೀವಿ. ಕಂಡೀಷನ್ ಈಗ ಕ್ರಿಟಿಕಲ್ ಇದೆ, ಬಟ್ ಡಾಕ್ಟರ್ಸ್ ಆಪ್ರೇಟ್ ಮಾಡ್ತಾ ಇದ್ದಾರೆ. ಶೋಲ್ಡರ್ಗೆ ಗಾಯ ಆಗಿದೆ, ಎಕ್ಸಿಟ್ಯೂಲ್ ಕೂಡ ಇದೆ ಹೇಳಿದ್ದಾರೆ. ಸೊ ಹಾಗಾಗಿ ಫಾರ್ ದ ಟೈಮ್ ಬೀಯಿಂಗ್ ಓಕೆ ಇದ್ದಾರೆ, ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದ್ರ ಸಂಬಂಧ ಮತ್ತು ವಿಚಾರಣೆ ಮಾಡಿ ಅವನಿಂದ ಹೇಳಿಕೆ ಪಡೆದುಕೊಂಡು ಫರ್ದರ್ ಏನು ಮಾಡಬೇಕಂತ ನೋಡ್ತೀವಿ ಏನಾಗಿದೆ ಅಂತ. ಇದರ ಸಂಬಂಧ ಪ್ರತ್ಯೇಕ ವರದಿಯನ್ನು ಕೊಡ್ತೇವೆ. ಹಾಂ, EVM ಮೆಷಿನ್ಸ್ ಇರ್ತದಲ್ಲ, ಅದನ್ನು ಗಾರ್ಡ್ ಮಾಡಲಿಕ್ಕೆ ಅಂತ ಹೇಳಿ ಹಾಕ್ತೇವೆ, ಗಾರ್ಡ್ ಹಾಕಬೇಕಾಗ್ತದೆ. ಸೊ ಹಾಗಾಗಿ ಗಾರ್ಡ್ ಡ್ಯೂಟಿಯಲ್ಲಿ ಇರ್ತಾರೆ. ಅದನ್ನೆಲ್ಲ ನಾವು ವಿಚಾರಣೆ ಮಾಡಬೇಕು. ಅದು ವಿಚಾರಣೆ ಮಾಡಿದೆ ನಾನು ಈಗ ಅವನು ಈಗ ಫೈರಿಂಗ್ ಆಗಿರೋದ್ರಿಂದ ಅವರಿಂದನೇ ನಾನು ಹೇಳಿಕೆ ಪಡೆದುಕೊಂಡ ನಂತರ ನಾನು ಏನಾಗಿದೆ ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಟೈಮಿಂಗ್ ಸುಮಾರು 8:15 8:30 ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಪ್ರತ್ಯೇಕವಾದಂತಹ ಕೌನ್ಸಿಲರ್ ಅಂತಲೇ ನಮ್ಮ ಇಲಾಖೆಯಲ್ಲಿ ಇದ್ದಾರೆ. ಪ್ರತಿಯೊಂದು ಠಾಣೆಗೂ ಕೂಡ ಹೋಗ್ತಾ ಇರ್ತಾರೆ, ಎಲ್ಲರ ಜೊತೆಗೆ ಮಾತಾಡ್ತಾರೆ. ಅದಲ್ಲದೆ ನಮ್ಮ ಅಧಿಕಾರಿಗಳು ಕೂಡ ಅವ್ರಿಗೆ ಪದೇ ಪದೇ ಗ್ರಿವೆನ್ಸಲ್ ಮೀಟಿಂಗ್ ಅಂತ ಕೂಡ ಮಾಡ್ತೇವೆ. ನಾವು ಕೂಡ ಠಾಣೆಗಳಿಗೆ ಆಗಲಿ ಅಥವಾ DR ಆಫೀಸ್ಗೆ ಭೇಟಿ ಆದಾಗ ಕೂಡ ಅವ್ರಿಗೆ ಸಂಬಂಧ ಎಲ್ಲ ಮಾತಾಡ್ತಾ ಇರ್ತೀವಿ. ಅವ್ರ ಪರ್ಸ್ನಲ್ ಗ್ರಿವೆನ್ಸಸ್ ಏನಿದ್ರೆ ಕೂಡ ಅದು ಕೂಡ ಅಟೆಂಡ್ ಮಾಡ್ತಾ ಇರ್ತೀವಿ. ಈ ಸಲಿನೂ ತುಂಬ ಮಾಡಿದ್ದೀವಿ, ತುಂಬ ಮಾಡ್ತಾ ಇದ್ದೀವಿ. ಸೊ ಒಂದೇನಾಗಿದೆ ಅಂತ ಹೇಳಿ ತಿಳಿದುಕೊಳ್ಬೇಕಲ್ಲ ಅವ್ರ ಸಮಸ್ಯೆ. ಇದು ಏನು ನೀವು ಸ್ಟ್ರೆಸ್ಸಲ್ಲಿದ್ದಾರೆ ಅಂದರೆ ಕೆಲಸ ಮಾಡ್ತಾಯಿದ್ರು, ಬಟ್ ಏನಾಗಿದೆ, ಆಕ್ಸಿಡೆಂಟಲ್ ಆಗಿದೆಯಾ ಏನಾಗಿದೆಯಾ ಗೊತ್ತಿಲ್ಲ. ಅದು ಗೊತ್ತಾಗದೆ ಏನಂತ ನಮಗೆ ಗೊತ್ತಾಗಲ್ಲ. ಬಗ್ಗೆ ಏನು ಗೌರ್ಮೆಂಟಿಂದ ಬರಬೇಕು, ಕಾನೂನಾತ್ಮಕವಾಗಿ ಏನೇನಿದೆ ಅದು ಪ್ರತಿಯೊಂದು ಕೂಡ ಇರ್ತದೆ. BGF ಪ್ರತಿಯೊಬ್ಬರಿಗೆ ಕೊಡ್ತದೆ. ಅದಲ್ಲದೆ ಅವ್ರಿಗೆ ಪ್ರತ್ಯೇಕವಾಗಿ ಯಾವಾಗ ರಜಾ ಬೇಕು ಅದು ಕೂಡ ತಗೊಳ್ತಾ ಇದ್ದಾರೆ, ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಸದ್ಯಕ್ಕಿಲ್ಲಿ ಆಪ್ರೇಷನ್ ಮಾಡ್ತಾ ಇದ್ದೀವಿ. ಡಾಕ್ಟರ್ ಒಪಿನಿಯನ್ ತೊಗೊಂಡು ಫರ್ದರ್ ರೆಫರ್ ಮಾಡಬೇಕಂತ ಖಂಡಿತ ಕೂಡ ರೆಫರ್ ಮಾಡ್ತೀವಿ.